ಉಪ್ಪಿಟ್ಟು ಅಂದರೆ ಯಾರಿಗೂ ಇಷ್ಟ ಇಲ್ಲ, ಇನ್ಕ್ಲೂಡಿಂಗ್ ಮೀ. ನನಗಂತೂ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ. ಉಪ್ಪಿಟ್ಟು ಜೊತೆಗೆ ಏನಾದರೂ ಇರಲೇಬೇಕು. ಅರ್ಜೆಂಟಾಗಿ ಉಪ್ಪಿಟ್ಟು ಮಾಡಬೇಕಿತ್ತು, ಟೈಮ್ ಆಗಿತ್ತು. ಸೊ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಗನ ಸ್ಕೂಲಿಗೆ ಬಾಕ್ಸ್ ಹಾಕಬೇಕಿತ್ತು. ಬ್ಯಾಚುಲರ್ಸ್ಗೆ ಇಷ್ಟ ಆಗೋ ಡಯಟ್ ಫುಡ್ ಇದು ಉಪ್ಪಿಟ್ಟು. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಡಿಫ್ರೆಂಟ್ ಫುಡ್ ಏನಲ್ಲ, ಬಟ್ ಆದರೂ ತೋರಿಸ್ತಾ ಇದ್ದೀನಿ. ಈ ಉಪ್ಪಿಟ್ಟಿಗೆ ಎಣ್ಣೆ ತುಂಬ ಹಾಕ್ತೀನಿ ನಾನು. ಕರಿಬೇವು ಖಾಲಿಯಾಗಿತ್ತು, ಅಲ್ಲಿ ಇಲ್ಲಿ ಹುಡುಕಿ ತಗೊಂಡು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿ ಹೋಗಿದೆ. ನಮ್ಮದೇ ಮಾಡಿ ಇಟ್ಕೊಂಡು ನಮ್ಮನೇಲೆ ಕರಿಬೇವು ಕೊತ್ತಂಬರಿ ಇಲ್ಲ. ಏನು ಮಾಡೋದು ಹೇಳಿ, ಬ್ಯುಸಿ ಲೈಫಲ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ ತಗೊಳ್ಳೋದು. ಸೊ ಒಂದು ಬೌಲು ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ. ಸಾಮಾನ್ಯವಾಗಿ ಎಣ್ಣೆ ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆ ಹಾಕಬೇಕೀಗ. ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ. ಉದ್ದಿನಬೇಳೆ, ಬೇಳೆ, ನಾಲ್ಕು ಕರಿಬೇವಿದೆ, ಹಸಿಮೆಣಸಿಗೆ ಎರಡು ಹಾಕಿದ್ದೀನಿ. ನನ್ನ ಮಗಳು ಖಾರ ತಿನ್ನಲ್ಲ, ಸೊ ಎರಡು ಹಾಕಿದ್ದೀನಿ. 1 ಕಪ್ ರವೆಗೆ ನಾನು 3 ಕಪ್ ನೀರು ಹಾಕ್ತೀನಿ. ನಮ್ಮಲ್ಲಿ ನಮ್ಮ ಶಾಪಲ್ಲಿ ರೋಸ್ಟೆಡ್ ರವೆನೂ ಸಿಗುತ್ತೆ. ಇದ್ದೀನಿ 2 ಈರುಳ್ಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಮೊಟ್ಟೆ ಹಾಕ್ತಾಯಿದ್ದೀನಿ. ಏಕೆ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಓಕೆ, ಡನ್. ಈ ಕಡೆ ಉಪ್ಪಿಟ್ಟಿಗೆ ನೋಡಿ ಸ್ವಲ್ಪ ಸಿಹಿ ಮಾಡ್ಕೊಬೇಕು. ಗಂಟಾಗ್ಬಿಟ್ಟಿತ್ತು ಗಾಯ. ಮೊಟ್ಟೆ ಬೇಯ್ತಾ ಇದೆ. ಉಪ್ಪಿಟ್ಟು ಸ್ವಲ್ಪ ಹೊತ್ತು ಮೊಟ್ಟೆನೂ ರೆಡಿ. ನೆಕ್ಸ್ಟ್ಗೆ ಕನ್ಸೀವ್ ಆದೆ. ಸೊ ನಂಗೆ ನನ್ನ ಮಗ ಹುಟ್ಟಿದಾಗ ನನಗೆ ಗಣಪತಿನೇ ಹುಟ್ಟಿದನೇನೋ ಫೀಲ್ ಆಗ್ತಾಯಿತ್ತು. ಇದು ನನ್ನ ಮಗನಿಗೆ ಹೋಲಿಸ್ಕೊಳ್ವೆ ಯಾವಾಗಲೂ. ಇದು ದೊಡ್ಡ ಗಣಪ, ಚನ್ನಗಿರಿ ಅಮ್ಮನ ಮನೆ ದೇವರು ಸ್ವಾಮಿ. ಇದು ನಾನು ಹೋಗಿಲ್ಲ, ನನ್ನ ಹಸ್ಬೆಂಡ್ ಹೋಗಿದ್ರು. ಸೊ ಅಲ್ಲಿ ಹೋಗಿ ಮಣ್ಣು ಪೂಜೆ ಮಾಡಿಸ್ಕೊಂಡು ಮಣ್ಣು ತೊಗೊಂಡು ಬಂದರೆ ಮನೆ ಕಟ್ತಾರೆ ಅಂತ ಚಾಮುಂಡೇಶ್ವರಿ. ಸೊ ನನಗೆ ಚಾಮುಂಡೇಶ್ವರಿ ದೇವರು ಅಂದರೆ ತುಂಬ ಇಷ್ಟ. ಅದಕ್ಕೆ ಅಟ್ಲೀಸ್ಟ್ ಇದಾರು ಇರಲಿ ಅಂತ ತಂದು ಇಟ್ಕೊಂಡಿದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸರಸ್ವತಿ ಇದ್ದರೆ ಲಕ್ಷ್ಮಿ ತಾನಾಗಿ ಹೊಲಿದು ಬರ್ತಾರೆ ಅನಿಸುತ್ತೆ, ನನಗನ್ಸುತ್ತೆ. ಸರಸ್ವತಿ ಅಂದರೆ ವಿದ್ಯೆ ಒಂದು ಸರಸ್ವತಿ ಅಲ್ಲ, ಜೊತೆಗೆ ವಿದ್ಯೆ ಜೊತೆಗೆ ಸರಸ್ವತಿ ಅಂದರೆ ನಯ, ವಿನಯ, ಗೌರವ, ಮಾತಾಡೋ ಮಾತು. ದೆನ್ ಅದನ್ನು ಕೂಡ ಸರಸ್ವತಿ ಅಂತ ನನ್ನ ನಂಬಿಕೆ. ಸೊ ಸರಸ್ವತಿ ಒಲಿಬೇಕು ಅಂದರೆ ಓದಲೇಬೇಕು ಅಂತೇನಿಲ್ಲ. ಸರಸ್ವತಿ ಓದಿಬೇಕು ಅಂತ ಮನಸ್ಸು ಮಾಡಿದ್ರೆ ನಯ ವಿನಯ ಬೇಕು. ಲಕ್ಷ್ಮಿನ ಹೋಲಿಸ್ಕೋಬೇಕು ಅಂದರೆ ದುರಹಂಕಾರ ಇರಬಾರ್ದು. ಪೂಜೆ ಮಾಡಿ